ಎಲ್ಲರಿಗೂ ಶರಣಾರ್ಥಿ. ಎಲ್ಲ ಹೋರಿ ಹಬ್ಬದ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶರಣಾರ್ಥಿ. ವಿಶೇಷವಾಗಿ ಕೃಷ್ಣಾಪುರ ಸ್ವಾಮೀಜಿಯವರು ಪ್ರತಿ ವರ್ಷದಂತೆ ನಾವು ಈ ಕೂಡಲೇ 2 ವರ್ಷವನ್ನ ಹಬ್ಬವನ್ನು ಗ್ಯಾಪ್ ಇಟ್ಟಿದ್ವಿ ಮತ್ತು ಈ ಹಬ್ಬವನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ. 4ನೇ ತಿಂಗಳ 20ನೇ ತಾರೀಕಿಗೆ ಕೃಷ್ಣಾಪುರದಲ್ಲಿ ಹೋರಿ ಹಬ್ಬವನ್ನು ಏರ್ಪಡಿಸಿದ್ದೀವಿ. ಹೋರಿ ಹಬ್ಬವನ್ನು ವಿಶೇಷವಾಗಿ ಎಲ್ಲ ನಾಡಿನ ರೈತರು ಮತ್ತು ಹೋರಿ ಹಬ್ಬದ ಅಭಿಮಾನಿಗಳು, ಎಲ್ಲ ಗ್ರಾಮಸ್ಥರು, ಎಲ್ಲ ಊರಿನ ಹಿರಿಯರು ಅವ್ರ ಸಮ್ಮುಖದಲ್ಲಿ ಹಬ್ಬವನ್ನು ನಡೀತದೆ. ಕೃಷ್ಣಾಪುರ ಹಬ್ಬ ಎಷ್ಟು ವಿಶೇಷತೆಯಿಂದ ಕೂಡುತ್ತನ್ನ ತಾವೆಲ್ಲ ನೋಡಿದಿರಿ ಮತ್ತು ನಿಯತ್ತಿನ ಹಬ್ಬ ಆಗಿರ್ತದೆ. ಎಲ್ಲ ದೊಡ್ಡ ದೊಡ್ಡ ಹೋರಿ ಮಾಲಕರು ಚಾಲೆಂಜ್ ಮಾಡ್ತಾರೆ. ತಾವ್ ಹೆಂಗೆ ಚಾಲೆಂಜ್ ಮಾಡ್ತೀರಿ ಆ ಚಾಲೆಂಜಿನ ಪ್ರಕಾರ ಕೃಷ್ಣಾಪುರ ಹಬ್ಬಕ್ಕೆ ತಾವೆಲ್ಲ ರೈತ ಬಾಂಧವರು ಹೋರಿಯನ್ನ ಹಾಕ್ರಿ. ಈ ಹಬ್ಬ ವಿಶೇಷವಾಗಿ ರಾಮನವಮಿ ಪ್ರಯುಕ್ತ ಹಬ್ಬವನ್ನು ಇಟ್ಟಿದ್ದೇವೆ. ಶ್ರೀರಾಮ ಮತ್ತು ರಾಮನವಮಿ ಪ್ರಯುಕ್ತ ಯಾಕೆ ಹಬ್ಬವನ್ನು ಇಟ್ಟಿದ್ದೇವೆ ಅಂದ್ರೆ, ನಾವೆಲ್ಲ ಗೋರಕ್ಷಕರು, ಗೋ ಪಾಲನೆ ಮಾಡತಕ್ಕಂಥ ರೈತರು ಇಲ್ಲಿ ಇರ್ತಕ್ಕಂಥವ್ರು. ಆ ವಿಶೇಷವಾಗಿ ನಾವು 20ನೇ ತಾರೀಕಿಗೆ ಹೋರಿ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಿ ಹಬ್ಬದ ಹೆಂಡಬಿಲ್ಲು ಮತ್ತು ಅದರ ಏನೇನು ಬಹುಮಾನ ಇರ್ತದೆ ಅನ್ನೋದು ಇನ್ನೊಂದು 2 ದಿನದಲ್ಲಿ ತಮಗೆಲ್ಲರಿಗೂ ಆ ಹೆಂಡಬಿಲ್ಲನ್ನು ಹಾಕಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಹಬ್ಬ ಅತಿ ಅಚ್ಚುಕಟ್ಟಾಗಿ ಮತ್ತು ವಿಶೇಷವಾಗಿ ಎಲ್ಲ ಹೋರಿಗಳಿಗೆ ಪೆಂಡಲ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಕೂಡ ಇರ್ತದೆ. ತಾವೆಲ್ಲ ಹೋರಿ ಹಬ್ಬದ ಮಾಲೀಕರು ಆ ಹಬ್ಬಕ್ಕೆ ಆಗಮಿಸಬೇಕು, ಹಬ್ಬವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಜೈ ಹೋರಿ ಹಬ್ಬ.